ಸ್ನೇಹಿತರೆ, ಧುರಂಧರ್ ಪಾರ್ಟ್ 2 ಸಿನಿಮಾ ಬಿಡುಗಡೆಯಾದ ದಿನದಿಂದಲೇ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ತಾ ಇದೆ. ಭಾರತೀಯ ಗೂಢಾಚಾರಿಕೆಯ ನೈಜ ಚಿತ್ರಣವನ್ನ ಹೊಂದಿರುವ ಈ ಸಿನಿಮಾ ಸಿನಿಪ್ರಿಯರ ಮನಸ್ಸು ಗೆದ್ದಿದೆ. ಧುರಂಧರ್ ರಾಜಕೀಯದ ಚಿತ್ರಣವನ್ನು ಕೂಡ ಹೊಂದಿರುವುದರಿಂದ ಸಹಜವಾಗಿ ಒಂದು ಹಳೆಯ ಕಾಲದ ಪಕ್ಷದ ಕೆಂಗಣ್ಣಿಗೆ ಗುರಿಯಾಗಿದೆ. ಹೀಗಾಗಿ ಈ ಸಿನಿಮಾ ನೈಜ ಚಿತ್ರಣವಲ್ಲ, ಇದೊಂದು ಪ್ರೊಪಗ್ಯಾಂಡಾ ಸಿನಿಮಾ. ಇದರಲ್ಲಿ ವಾಸ್ತವಿಕ ಅಂಶಗಳೇ ಇಲ್ಲ ಎಂಬೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ. ಧುರಂಧರ್ ಪ್ರೊಪಗ್ಯಾಂಡಾ ಸಿನಿಮಾವೇ? ಇದರಲ್ಲಿ ವಾಸ್ತವಿಕ ಅಂಶಗಳೇ ಇಲ್ಲವಾ? ಈ ಚಿತ್ರದಲ್ಲಿ ಕಾಣಸಿಗುವಂತಹ ಪಾತ್ರಗಳು ಕಾಲ್ಪನಿಕವೇ? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಡೀಟೇಲ್ ಆಗಿ ನೋಡೋಣ. ಜಾವೇದ್ ಖನಾನಿ ಪಾತ್ರ. ಧುರಂಧರ್ ಸಿನಿಮಾದಲ್ಲಿ ಜಾವೇದ್ ಖನಾನಿ ಎಂಬ ಪಾತ್ರ ಬರುತ್ತೆ. ಸಿನಿಮಾದಲ್ಲಿ ನಕಲಿ ನೋಟು ಮುದ್ರಣದ ರೂವಾರಿ ಆತ. ಈ ಪಾತ್ರ ರೀಲ್ ಮಾತ್ರ ಅಲ್ಲ, ರಿಯಲ್ ಕೂಡ ಹೌದು. ಖನಾನಿ ಬ್ರದರ್ಸ್ ಜಾವೇದ್ ಖನಾನಿ ಮತ್ತು ಅಲ್ತಾಫ್ ಖನಾನಿ ಖನಾನಿ ಅಂಡ್ ಖಾಲಿಯಾ ಇಂಟರ್ನ್ಯಾಷನಲ್ ಎಂಬ ಮನಿ ಎಕ್ಸ್ಚೇಂಜ್ ಕಂಪನಿಯನ್ನ ಸ್ಥಾಪಿಸಿ ನಂತರ ನಕಲಿ ನೋಟುಗಳ ಮುದ್ರಣದ ದಂಗೆಗೆ ಇಳಿತಾರೆ. ಭಾರತೀಯ ಕರೆನ್ಸಿ ನೋಟುಗಳನ್ನ ಕೋಟ್ಯಾಂತರ ಮೊತ್ತದಲ್ಲಿ ಮುದ್ರಣ ಮಾಡಿ ಭಾರತಕ್ಕೆ ಕಳುಹಿಸುವ ಮಹಾನ್ ದಂಧೆ ಇದು. ಯಾವಾಗ ಭಾರತದಲ್ಲಿ ನೋಟ್ ಬ್ಯಾನ್ ಆಯಿತೋ ಅದಾದ ಒಂದೇ ವಾರದಲ್ಲಿ ಜಾವೇದ್ ಖನಾನಿ ಕರಾಚಿಯಲ್ಲಿ ಕಟ್ಟಡವೊಂದರಿಂದ ಬಿದ್ದು ಅನುಮಾನಾಸ್ಪದವಾಗಿ ಸಾವಿಗೀಡಾಗ್ತಾನೆ. ಆತಿಕ್ ಅಹ್ಮದ್ ಪಾತ್ರ. ಉತ್ತರ ಪ್ರದೇಶದ ಆತಿಕ್ ಅಹ್ಮದ್ ಯಾರಿಗೆ ತಾನೇ ಗೊತ್ತಿಲ್ಲ? ಗ್ಯಾಂಗ್ಸ್ಟರ್. ಉತ್ತರ ಪ್ರದೇಶದ ಖಸಾಯಿಖಾನೆಗಳ ಮೇಲೆ ಹಿಡಿತ ಇದ್ದ ಸಮಾಜವಾದಿ ಪಕ್ಷದ ರಾಜಕಾರಣಿ. ಈತನಿಗೆ ಪಾಕಿಸ್ತಾನದ ISI ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಪರ್ಕ ಇತ್ತು ಅಂತ ಉತ್ತರ ಪ್ರದೇಶ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಿದ್ರು. ಏಪ್ರಿಲ್ 23, 2023ರಂದು ಈತ ಪತ್ರಕರ್ತರ ಜೊತೆ ಮಾತುಕತೆ ನಡೆಸ್ತಾ ಇದ್ದಂತಹ ಸಮಯದಲ್ಲೇ ಅಪರಿಚಿತರು ಬಂದು ಗುಂಡು ಹೊಡೆದು ಕೊಂದಿದ್ರು. ಇದು ನೇರ ಪ್ರಸಾರವೂ ಕೂಡ ಆಗಿತ್ತು. ಈ ಘಟನೆಯನ್ನ ಕೂಡ ಧುರಂಧರ್ ಸಿನಿಮಾದಲ್ಲಿ ಯಥಾವತ್ತಾಗಿ ಚಿತ್ರೀಕರಿಸಲಾಗಿದೆ. ಲ್ಯಾರಿ ಗ್ಯಾಂಗ್ಸ್ಟರ್ ಪಾತ್ರಗಳು. ಧುರಂಧರ್ ಸಿನಿಮಾದ ಹೈಲೈಟೆಡ್ ಅಂಶವೇ ಲ್ಯಾರಿ ಗ್ಯಾಂಗ್ಸ್ಟರ್ ಪಾತ್ರಗಳು. ಲ್ಯಾರಿ ಪ್ರದೇಶದಲ್ಲಿ ನಡೀತಾ ಇದ್ದಂತಹ ಗ್ಯಾಂಗ್ ವಾರ್ಗಳನ್ನ ಯಥಾವತ್ತಾಗಿ ತೋರಿಸಲಾಗಿದೆ. ಈ ಲ್ಯಾರಿ ಗ್ಯಾಂಗ್ಸ್ಟರ್ ಗಳನ್ನ ಭಾರತದ ಗುಪ್ತಚರ ಸಂಸ್ಥೆ ರಾ ತನ್ನ ಕಾರ್ಯಾಚರಣೆಗೆ ಬಳಸಿಕೊಂಡಿತ್ತು ಅಂತ ಕರಾಚಿಯ CTD ಅಂದ್ರೆ ಕೌಂಟರ್ ಟೆರರಿಸಂ ಡಿಪಾರ್ಟ್ಮೆಂಟ್ 2020ರಲ್ಲಿ ಒಪ್ಪಿಕೊಂಡಿತ್ತು. ಹಾಗಾಗಿ ಈ ಪಾತ್ರಗಳು ಕೂಡ ಕಾಲ್ಪನಿಕ ಅಲ್ಲ ಅಂತ ಸಾಬೀತಾದಂತಾಗ್ತದೆ. ಡ್ರಗ್ ಮಾಫಿಯಾ ಏಜೆಂಟ್ ಪಿಂಡಾ. ಧುರಂಧರ್ ಸಿನಿಮಾದಲ್ಲಿ ಕಾಣಸಿಗುವಂತಹ ಡ್ರಗ್ ಮಾಫಿಯಾ ಏಜೆಂಟ್ ಪಿಂಡಾ ಎನ್ನುವ ಪಾತ್ರದ ರಿಯಲ್ ಹೆಸರು ಹರ್ವಿಂದರ್ ಸಿಂಗ್ ಸಂಧು ಅಲಿಯಾಸ್ ರಿಂಡಾ. ಈತ 2022ರ ನವೆಂಬರ್ನಲ್ಲಿ ಲಾಹೋರ್ನಲ್ಲಿ ಡ್ರಗ್ ಓವರ್ ಡೋಸ್ ಆಗಿ ಸಾವಿಗೀಡಾಗಿದ್ದ. ಸಿನಿಮಾದಲ್ಲಿ ಕೂಡ ಡ್ರಗ್ ಓವರ್ ಡೋಸ್ ಕೊಟ್ಟು ಸಾಯಿಸಲಾಗಿತ್ತು. ಪಾಕಿಸ್ತಾನದ ISI ಪಂಜಾಬ್ನ ಪ್ರತ್ಯೇಕತಾವಾದಿ ಚಟುವಟಿಕೆಗಳಿಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನ ಮಾದಕ ವಸ್ತುಗಳನ್ನ ಈತ ಪೂರೈಕೆ ಮಾಡುತ್ತಾ ಇದ್ದ. ಇದನ್ನೇ ಸಿನಿಮಾದಲ್ಲೂ ಕೂಡ ತಿಳಿಸಲಾಗಿದೆ. ಮೇಜರ್ ಇಕ್ಬಾಲ್ ಪಾತ್ರ. ಅರ್ಜುನ್ ರಾಮ್ಪಾಲ್ ನಟಿಸಿರುವಂತಹ ಮೇಜರ್ ಇಕ್ಬಾಲ್ ಪಾತ್ರ ಧುರಂಧರ್ನ ಪ್ರಮುಖ ಪಾತ್ರಗಳಲ್ಲಿ ಒಂದು. ಈ ಪಾತ್ರ ಕೂಡ ಕಾಲ್ಪನಿಕ ಅಲ್ಲ. 2008ರ ಮುಂಬೈ ಮೇಲಿನ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್, ಭಯೋತ್ಪಾದಕರಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದ್ದ ಮೇಜರ್ ಇಕ್ಬಾಲ್ನ ಪಾತ್ರವೇ ಇದಾಗಿತ್ತು. ಈತನೂ ಸೇರಿದ ಹಾಗೆ 4ರನ್ನ ಅಮೆರಿಕದ ಪ್ರಾಸಿಕ್ಯೂಷನ್ ಮುಂದೆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ಗಳು ಎಂದು ಆರೋಪಿಸಲಾಗಿತ್ತು. ಉಜೈರ್ ಬಲೋಚ್ ಪಾತ್ರ. ಧುರಂಧರ್ನಲ್ಲಿ ಉಜೈರ್ ಬಲೋಚ್ ರೆಹಮಾನ್ ಡಕಾಯಿತನ ಬಲಗೈ ಬಂಟ. ಈ ಪಾತ್ರವೂ ಕೂಡ ಕಾಲ್ಪನಿಕ ಅಲ್ಲ. ಸಿನಿಮಾದಲ್ಲಿ ಉಜೈರ್ ಬಲೋಚ್ ತನ್ನ ಶತ್ರು ಅರ್ಷದ್ ಪಪ್ಪುವಿನ ತಲೆಯನ್ನ ಕತ್ತರಿಸಿ ಫುಟ್ಬಾಲ್ ಆಡುವ ದೃಶ್ಯ ಇದೆ. ಈ ದೃಶ್ಯ ಕಾಲ್ಪನಿಕ ಅಲ್ಲ. ನಿಜ ಜೀವನದಲ್ಲೂ ಉಜೈರ್ ಅರ್ಷದ್ ಪಪ್ಪು ಎಂಬಾತನ ತಲೆಯನ್ನ ಕತ್ತರಿಸಿ ಫುಟ್ಬಾಲ್ ಆಡಿದ್ದ ಅಂತ ಪಾಕಿಸ್ತಾನದ ಟಿವಿ ಮಾಧ್ಯಮಗಳೇ ತಿಳಿಸಿವೆ. ನೋಡಿದ್ರಲ್ಲ, ಧುರಂಧರ್ 2 ಸಿನಿಮಾದಲ್ಲಿ ಬರುವಂತಹ ಇಷ್ಟೂ ಪಾತ್ರಗಳು ಕಾಲ್ಪನಿಕ ಅಲ್ಲ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ದೃಶ್ಯವನ್ನ ಕೂಡ ಯಥಾವತ್ತಾಗಿ ಚಿತ್ರಿಸಲಾಗಿದೆ. ಪ್ರಧಾನಿಯವರು ನೋಟ್ ಬ್ಯಾನ್ ಘೋಷಣೆ ಮಾಡುವ ಚಿತ್ರವನ್ನು ಕೂಡ ತೋರಿಸಿದ್ದಾರೆ. ಇಷ್ಟೆಲ್ಲ ಇದ್ರೂ ಇದನ್ನ ಕಾಲ್ಪನಿಕ ಚಿತ್ರ, ಪ್ರೊಪಗ್ಯಾಂಡಾ ಸಿನಿಮಾ ಅಂತೆಲ್ಲ ಹೇಳ್ತಾರಲ್ಲ, ಅದು ರಾಜಕೀಯ ಅಲ್ಲದೆ ಮತ್ತೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.